ಎಲ್ಲ ಒಂದೇ ಅದು ಅಷ್ಟು ಉಳ್ಳಾಗಡ್ಡಿ ಇಲ್ಲೇ ಮಾಡಿಸ್ಬೇಕಂತ ಅನ್ಕೊಂಡಿದ್ದೀವ್ರಿ. ಜಾಸ್ತಿ ಒಂದು ಪಾಕೆಟ್ ಅಂತಂದ್ರೆ ಜಾಸ್ತಿ ಆಗ್ತೈತಿ. ಇಲ್ಲಿ ಮಾಡ್ಸೋಚಿನ ಅಲ್ಲೇ ಗುಡಿ ಮುಂದನ ಮಾಡಿಸ್ಬಿಡ ಅಂತ ಹೇಳಿದ್ರೆ ಹಂಗಾಗಿ ಆ ಕಡೆ ಮಾಡ್ಸಕ್ಕೆ ರೆಡಿ ಮಾಡತ್ತೀವಿ. ಇಷ್ಟು ಇಟ್ಟಿಡಾಕತ್ತೀವಿ. ಅಡುಗೆ ಮಾತ್ರ ಇಲ್ಲಿ ಮನೆಗೆ ಒಬ್ರೊಬ್ರು ಇದ್ದಂಗೆ ಅದಾರ. ಅಡುಗೆ ಮಾಡಕ್ಕೆ ಕೋಳೂರು ಫೇಮಸ್ ನೋಡ್ರಿ. ನಮ್ಮ ಊರಾಗೂ ಏನಾರು ಇತ್ತಂದ್ರೆ ಇಲ್ಲಿಯರ್ನ ಕರ್ಸಿರ್ತಾರ. ಮನೆಗೆ ಅವ್ರು ಇವ್ರು ಅಂತಾರ. ದೊಡ್ಡವ್ರಲಿಂದ ಹಿಡಿದು ಈಗಿನ ವಯಸ್ಸಿನ ಹುಡುಗರ ತನೂ ಅಡುಗೆ ಮಾಡ್ತಾರೆ. ಯೂಟ್ಯೂಬ್ದಾಗ ಬರ್ತ ನೋಡ್ರಿ ನಿಮ್ಮ ನಾಳೆ ಯೂಟ್ಯೂಬ್ದಾಗ ಯೂಟ್ಯೂಬ್ ಮಾಡಾಕತ್ತಿ ಅಲ್ಲ ಇಶು ಕುಂತಿಲ್ಲ. ಹಾಯ್ ಫ್ರೆಂಡ್ಸ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಳ್ತೀರಿ ನಾವು ಆರಾಮದೀವಿ ನೋಡ್ರಿ. ನೀವು ಆರಾಮದಿರಿ ಅನ್ಕೊಂಡು ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಇವತ್ತು ಯಾರು ಗೆದ್ರು ನಿನ್ನೆ? ಜಲ್ದಿ ಬಂದಿ? ಜಲ್ದಿ ಬಂದಾರ ಅವ್ರು. ಅಯ್ಯಪ್ಪೋ, ಯಾರು ಕೊಟ್ರ ನಿನ್ ಕಾಯಿ ಬಿಸ್ಕಿಟ? ಯಾರು ಕೊಟ್ರ ಬಿಸ್ಕಿಟ್? ಏನ್ ನಿಂದ ಕೊಟ್ರ ನೋಡ ಕಳೆ ಮಿಳಾಡಿ. ಸರಿ ಆಮಿ ಆಮಿ ಅಂತ ನೋಡಿಲ್. ಬಾಳೆಗಿಡ 2 ಸಾವಿರ ಬಂದೈತಿ. ಶ್ರೀ ಸ್ನೇಕ ಕಲ್ ನೋಡಲ್ಲ ಹೆಂಗ್ ಕಟ್ಟಾರ. ಕಲ್ಪಟ್ಲಕಾಯಿ ನೋಡಪ್ಪ. ಒಂದು ಹೂವಿನಾರ ಆತ್ ನೋಡ್ರಿ ಗಣಪತಿ. ಸದ್ದ ಇಲ್ಲೇ ಆಗಿತ್ತು ಹೂವನೇ. ಇವು ಅಲ್ಲೋಗಿ ಹರ್ಕೊಂಡಿದ್ರ ಮುತ್ತಿಯರ. ಇದೊಂದು ಗಣಪತಿ ಹೋಗಿದ್ವಿ. ಇನ್ನೊಂದು ಗಣಪತಿ ಮತ್ತೆ ಮಾಡ್ತೀವಿ ನೋಡ್ರಿ. ನಿಮ್ಮ ಮನೆಗೆ ಹೆಂಗೈತ್ರಿ ಗಣಪತಿ? ಜೋರ್ ಐತಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಸ್ಕ್ರೀನ್ ಕಾಣ್ತಲ್ಲ ಗ್ಲಾಸಿಂದ ಸ್ಕ್ರೀನ್ ಕಾಣತ್ತ. ನೋಡಲ್ಲ ಕೈಯಾಗ ಬರ್ತೈತಿ. ನಾನು ನೀರ್ ಚಲ್ ಮಾಡ್ಯಾನ ನೋಡಕ್ ಹೋಗಿ. ನಾನು ಅವ ಇದನ್ ಮಾಡ್ಯಾನ ನೋಡಕ್ ಹೋಗಿಲ್ಲ. ನಾನಿನ್ನ ಎಷ್ಟು ನಾನು ಜಾಗ ಮಾಡ್ಸೇಣ ನನಗೆ. ಅರ್ಧ ತಳಗ್ ಒಗ್ದಾನ ಜಾಸ್ತಿ ಮೊದಲು ತಳಗ್ ಕಟ್ಟಿ ಮೇಲಿಂದ ಅದು ಬಿದ್ದೈತಿ. ನಳ ಚಲ್ ಮಾಡ್ಯಾನ ಸೀದಾ. ನಮ್ ಶ್ರೀರಿ ಫೋನ್ ಏನೋ ನಶೀಬ ಅಷ್ಟೇ ನೋಡಿ ಮತ್ತೊಳ್ಳಿ ಅಕ್ಕಿ ಚಿಲ್ದಾಗ ಅದೆಲ್ಲ ಇಟ್ಟು ಫೋನ್ ಇದನ್ನ ಮಾಡಿ ಫೋನ್ ನೋಡ. ಎಷ್ಟೋ ದಿನ ಮತ್ತೊಂದು ಹೊಸ ಫೋನ್ ತಗೊಂಡಿದ್ದ. ಬಂದೋಡ್ ಮಲ್ಲಪ್ಪನ ಕಡೆ ಹೇಳಿದ್ ಮಲ್ಲ ಮಾಡು. ಇವತ್ತ ನಮ್ಮ ಮನ್ಯಾಗ ಗಣಪತಿದು ಪ್ರಸಾದ ಮಾಡಿಸ್ತಾರಿ. ನಿನ್ನೆ ಅದು ಇಡೋದು ತೊಗೊಂಡೆಲ್ಲ ಅರ್ಧ ಅಷ್ಟೇ ತೊಗೊಂಡು ಈಗ ಇಲ್ಲೆಲ್ಲ ಇಟ್ಟಾರ ನೋಡ್ರಿ. ಚಿಕ್ಕದೊಳಗೆ ಬಿದ್ದಿದ್ದೆಲ್ಲ ರವ, ಅದು ಅಕ್ಕಿ ಪಾಕಿಟ್ಟು ಮತ್ತು ಕಾಯಿಪಲ್ಯ ಎಲ್ಲ ಐತಿ. ಇದನ್ನು ತೊಗೊಂಬಂದಾರ ಪಲಾವ್ ಮಾಡಕ್ಕೆ. ಒಂದು ಪಾಕೆಟ್ ಅಕ್ಕಿ ಪಲಾವ ಮತ್ತು ಶಿರಾ. ನಮ್ಮ ಓಂಕಾರ ಮಕ್ಕೊಂಡ್ರಿ. ಈಗ
ಓನಪ್ಪ ಇಷ್ಟರಾಗು ಸೂರ್ಯಪ್ಪನ ಎಷ್ಟು ಚಂದ ಕಾಣತ್ತ ನೋಡು. ಅವನ್ನ ಕಾಯ್ಬಿಡ ಉದುರಿಸಿದ್ರ ಆಗ್ತದ ಅದಳ ಅಂತ. ಫ್ರೆಂಡ್ಸ ನೋಡ್ರಿ ಇಲ್ಲಿ ಪಲಾವ್ ಮಾಡಕ ಎಲ್ಲ ಮನೇಸ್ ಮಂದಿನೇ ಹೆಚ್ಚಾತಾರ ನೋಡ್ರಿ. ನಾ ಒಬ್ಬಕ್ಕೆ ಇಲ್ಲ ಅದ್ರಾಗ. ಗೋಡಂಬಿ ದ್ರಾಕ್ಷಿ ಮನಕ ಬೀಜ ಉಳ್ಳಾಗಡ್ಡಿ ಏನೇನು ಹಾಕ್ತೀರಿ? ಬಟಾಟಿ ಇದು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕ್ರಿ. ಸಲಾಮಿ ಆತ ಹೇಳ ಅಮ್ಮಗೆ. ಫ್ರೆಂಡ್ಸ್ ನೋಡ್ರಿ ಇದೆಲ್ಲ ಹೆಚ್ಚ ಬೀಟ್ರೋಟು, ಬಟಾಟಿ, ಟಮಾಟಿ, ಮೆಣಸಿನ್ಕಾಯಿ ಮತ್ತು ಗಜ್ಜರಿ ಹೆಚ್ಚು ನೋಡ್ರಿ. ಕೊತ್ತಂಬರಿ ಅದೆಲ್ಲ ಸೋಸ್ಕೇಸಿ ಮ್ಯಾಗಿಟ್ಟಿನಿ. ಅಲ್ಲ ಪೇಸ್ಟ್ ಮಾಡಕ್ಕೆ ಬೆಳ್ಳುಳ್ಳಿ ಸುಡ್ತೀವಿ. ಅಷ್ಟು ಉಳ್ಳಾಗಡ್ಡಿ ಇಲ್ಲೇ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ ರೀ. ಜಾಸ್ತಿ ಒಂದು ಪಾಕೆಟ್ ಅಂತಂದ್ರೆ ಜಾಸ್ತಿ ಆಗ್ತೈತಿ. ಇಲ್ಲಿ ಮಾಡ್ಸೋಚಿನ ಅಲ್ಲೇ ಗುಡಿ ಮುಂದನ ಮಾಡಿಸ್ಬಿಡ ಅಂತ ಹೇಳಿದ್ರೆ ಹಂಗಾಗಿ ಆ ಕಡೆ ಮಾಡ್ಸಕ್ಕೆ ರೆಡಿ ಮಾಡತ್ತೀವಿ. ಇಷ್ಟು ಹೆಚ್ಚಿಡಾಕತ್ತೀವಿ ಇಷ್ಟು ಹೆಚ್ಚಿಡಾಕತ್ತೀವಿ ರೀ. ಇದೆಲ್ಲ ಸಿಟ್ಟು ಆ ಕಡೆ ಆಗುತ್ತೆ ನೋಡ್ರಿ. ಅಲ್ಲೇ ಮಾಡಿಬಿಡ್ತಾರೆ. ಅಂದ್ರೆ ಇಲ್ಲಾಂದ್ರೆ ಮತ್ತು ಜನ ಖರೀದು ಅದೆಲ್ಲ ಇದು ಆಗುತ್ತೆ, ಜಾಸ್ತಿ ಆಗುತ್ತೆ ಅಲ್ರಿ. ಅವರು ಬಹುಶಃ ಒಂದು 5 ಕಿಲೋ ಅಂತ ಅಷ್ಟೇ ಅಂದ್ಕೊಂಡಿದ್ರಂತ. ಒಂದು ಪಾಕೆಟ್ ಇನ್ನಂದ್ರೆ ಇಡೀ ಇದನ್ನೇ ಉಂಡ್ಬಿಡ್ತೈತಿ, ಇಲ್ಲೇ ಇಡ್ತೀರಿ ಅಂತ ಹೇಳೋಣ. ಮತ್ತು ಆ ಕಡೆ ಸಿಟ್ಟಾಗೈತಿ. ಎಲ್ಲ ವ್ಯವಸ್ಥೆ ಹೆಚ್ಚುತ್ತೀವಿ. ಈಗ ನಾವು ಮನೆ ಅನ್ನ ಸಾರು ಮಾಡ್ಕೊತೀವಿ. ಇದು ಮಧ್ಯಾಹ್ನಕ್ಕಲ್ಲ, ಮುಂಚೆ ಮಧ್ಯಾಹ್ನಕ್ಕೆ ಅಂತ ಹೇಳಿದ್ನಿ. ಮಧ್ಯಾಹ್ನಕ್ಕಲ್ಲ, ಇದು ರಾತ್ರಿ ಟೈಮ್ದಾಗ ನೋಡ್ರಿ. ನಾವು ನಿನ್ನೆ ಊಟಕ್ಕೆ ಹೋಗಿದ್ವಲ್ಲ, ಹಂಗತ್ತೆ ರಾತ್ರಿ ಟೈಮ್ದಾಗ ಆಗುತ್ತೀವಿ. ಇದೆಲ್ಲ ಹೆಚ್ಚಿವಿ ಸದ್ದ. ಮತ್ತು ಅಡುಗೆ ಮಾಡೋದು ವಿಡಿಯೋ ಮಾಡ್ತೀನಿ ಅಂತ ಅಂದಿದ್ನಿ. ಮಾಡೋದಾಗಲ್ರಿ, ಇಲ್ಲಿ ಮಾಡೋದು ಇಲ್ಲಿ ಮಾಡ್ತಿದ್ರ ಪೂರ ಮಾಡುತ್ತಿದ್ವಿ. ನೋಡ್ತೀನಿ ರೀ ಅಲ್ಲಿ ಪಜ್ಜಂಕ ಯಾಕಾಗಾರ ಕೊಡ್ತೀನಿ ಅಂತ ವಿಡಿಯೋ ಮಾಡಿದ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸಂಗಪ್ಪ ನೋಡ್ತಾನೆ, ಹಾಕಿದಿಲ್ಲ ಅಂತ ಹಾಕಿದಿಲ್ಲ ಅಂತ ಅವನು ಇರ್ತಾನೆ. ಅದು ಇರ್ತಾನ ಯಾರು ದೇವ್ರ ಮಗ ರೀ. ಚೂಡ ಮಾಡೋದು ಹೇಳಿದ್ರಲ್ಲ, ಅವನು ಅಲ್ಲೇ ಇರ್ತಾನೆ. ಗಂಜಿ ಅವನ ಮಾಡೋ ಅವನು ಇರ್ತಾನೆ. ಹೌದಾ? ಹಾಕಿ ಒಟ್ಟು ಅಡುಗೆ ಮಾತ್ರ ಇಲ್ಲಿ ಮನೆಗೆ ಒಬ್ರೊಬ್ರು ಇದ್ದಂಗೆ ಅದಾರ. ಅಡುಗೆ ಮಾಡಕ್ಕೆ ಕೋಳೂರು ಫೇಮಸ್ ನೋಡ್ರಿ. ನಮ್ಮ ಊರಾಗೂ ಏನಾರು ಇತ್ತಂದ್ರೆ ಇಲ್ಲಿಯರ್ನ ಕರ್ಸಿರ್ತಾರ. ಮನೆಗೆ ಅವ್ರು ಇವ್ರು ಅಂತಾರ, ದೊಡ್ಡವ್ರಲಿಂದ ಹಿಡಿದು ಈಗಿನ ವಯಸ್ಸಿನ ಹುಡುಗರು ತನೂ ಅಡುಗೆ ಮಾಡ್ತಾರೆ ಇಲ್ಲಿ ಕೋಳೂರೊಳಗೆ. ಫೇಮಸ್ ಐತ್ರಿ ಅಡುಗೆ ಮಾಡಕ್ಕಂದ್ರೆ ಕೋಳೂರು. ಜಾತ್ರೆ ಒಳಗೆ 1 ತಿಂಗಳು ಪುರಾಣ ಇಟ್ರೆ ಇಲ್ಲಿಯರೇ ಮಾಡ್ಯಾರ ಎಲ್ಲನೂ. ಗಜರಿ ಅಣ್ಣ ಒಂದು ಸ್ವಲ್ಪ ದೊಡ್ಡ ಹೆಚ್ಚಿನ, ಹಂಗಾಗಿ ನಾ ಮತ್ತೆ ಹೆಚ್ಚಾಗ್ತೀನಿ ನೋಡ್ರಿ. ಓಕೆ ಫ್ರೆಂಡ್ಸ, ಮತ್ತೆ ಇಲ್ಲ ಅದ್ರಲ್ಲಿ ಒಗ್ಗರಣೆ ಹಾಕ್ತೀನಿ ಅಂತ ಅಲ್ಲಿ ಇಡ್ತೀನಿ ರೀ. ಕೊಡ್ಪಜ್ಜಿ ಒಂದು ತಿನ್ಬಾರ್ದೇವು ಮಾಡತ್ತೀನಿ. ನೀವು ಯಾರು ತಿಂತೇನು? ಅದೆಲ್ಲ ಪೇಸ್ಟ್ ಹಾಕ್ಬೇಕಾಗಿತ್ತೇನ?
ರಾತ್ರಿ ಅಂತೂ ಯೂಟ್ಯೂಬ್ ಬರ್ತ ನೋಡ್ರಿ ನಿಮ್ ನಾಳೆ ಯೂಟ್ಯೂಬ್ದಾಗ ಯೂಟ್ಯೂಬ್ ಮಾಡಾಕತ್ತಿ ಬಾರಿ ಪಪ್ಪ ಸುಮಗೆ ಒಳಗಡೆ ಸುಟ್ಟು ನೋಡು ಅಲ್ಲ ಸ್ವಲ್ಪ ಜಂಪ್ ಓಡೈತಿತ್ತು ಸ್ವಲ್ಪ ಜಂಪ್ ಆಗ್ತಿಲ್ಲ ಅನ್ನ ತೆಗೆದು ಟಮಾಟಿಗೆ ನೋಡು ಕೊತ್ತಂಬರಿ ಹಾಕಿಲ್ಲ ಕೊತ್ತಂಬರಿ ಮೇಲೆ ಕರಿಬೇವು ಹಾಕಿಲ್ಲ ಏನು ಕರಿಬೇವು ಬಂದಿಲ್ಲ ಕರಿಬೇವು ಕೊತ್ತಂಬರಿ ಅದೇ ಯಾರು ತೆಗೆದಾಗಿ ಒಂದು ಪುರುಷ ಹಾಕಿ ಹೊರೋಗಿ ಆ ಉಪ್ಪು ಬಿಚ್ಚಲಾರ ಹೋಗಿ 25 ಕಿಲೋ ಲೆಕ್ಕ ಹುಂಚೆಣ್ಣ ಹಾಕ ಪುಟ್ಟ್ಯಾಗ ಹಾಕು ಹೊಲ ಹಾಕ್ತೇನೆ ಮತ್ತೆ ಇನ್ನೊಂದು ಐತೆ ಅಲ್ಲೋ ಕಾಲಾಗ ಮಾಡ್ತೇನೆ ಕದಿರಿ ಹತ್ತಿರಿ ಅಲ್ಲ ಅಲ್ಲ ಇದಕ್ಕೆ ಎರಡು ಇಲ್ಲ ದೀಡ ಇರೋದಿಲ್ಲ ದೀಡ ಆಯ್ತು ಎರಡೂವರೆ ಐತೆ ಪಡಿ ಐತೆ ಇನ್ನೊಂದು ಪ್ಯಾಕೆಟ್ ಅಲ್ಲೇ ಒಳಗಾಯ್ತು ನೋಡಿದಂಗಿಲ್ಲ ಇದೈತೆ ಎಣ್ಣೆ ಇದೈತಿ ಇದು 10-20 ಇದಲ್ಲ ಏನಿದೆ ಮಾಡತ್ತೀನಿ ಕಿಟಕಿ ಕಡೆ ಹೋಗಿ ಮಾಡ ಆಮೇಲೆ ಏನು ಮಾಡಿದ್ರು ಭಾಳ ಮಗ ಆಗತ್ತೆ ಮಾಡ್ತಾರೆ ಯಾರು ಮಾಡಿದಾರೆ ಯಾರು ಅಂಚಿ ಸಂಗಪ್ ಮಾಡ್ಯಾರ ನೋಡು ಎಲ್ಲವೂ ನಿನ್ನ ಚಕ್ಕಿ ತಂಬರ್ ಉಪ್ಪಾಗಿದೆ ಚಕ್ಕಿ ತಂಬರ್ ತಂಬರ್ಪ ಚಕ್ಕಿ ತಂಬರ್ ಬೀಟ್ರೂಟ್ ಐತೆ
ಕೈ ಬಿಡು ಆದ್ರೆ ನಾ ಹೇಳ್ಬೇಕು ಜನ ಅದಾವ ಮಧ್ಯಾಹ್ನದಾಗ ಏನಂದ 26 ಹಿಡಿದಿಲ್ಲ ಅದು ಅಂತ ಅಂದ. ನಾನು ಒಂದು 25 ಮತ್ತೆ ಅದನ್ನ ಲೆಕ್ಕ ಇಟ್ಕೊಂಡು ಅಲ್ಲ ಇದು ಫಲ ಹೋಮರೆ ನೀನು ಇದು 26 ಹಿಡಿದಿದ್ದೆ ಅಂದ ಯಾವ್ದು ಬೀಜ ತೆಗ್ದದ ನೀರ್ ಹಾಕ್ಲಿ ಅಂತ ಅಲ್ಲ ಇನ್ನೊಂದು ಹಾಕಿ ಹೇಳ್ತೀನಿ ಇನ್ನೊಂದು ಹಾಕಿ ಹೇಳ್ತೀನಿ ಹಾಕಿನ ಇನ್ನೊಂದು ಹಾಕಿ ಹೇಳ್ತೀನಿ ನೀರು ಹಾಕಿ ಅದಕ್ಕೆ ನೀರು ಸಾಕಿನ ನೀರು ಒಟ್ಟದ ನೋಡಿ ಬರೀ ನೀರಾಗೈತೆ ಏನೂ ಆಗಿಲ್ಲ ನೋಡ್ಬೇಕ ಸದ ಸ್ವಂತ ಬುದ್ಧಿ ಮಾಡೋ ನೋಡ್ಬೇಕು ಸರ್ ನಾನು ಹಿಂಗ ಅದು ಕೊಟ್ಟು ಕುದ್ದಿತ್ತಾರ ಮಾಡ ನೀರು ಬರೇ ನೀರಾಗ್ಲಿ ನೀರಾಗ ಎಡ್ಡ ಒಂದು ಸರಿಯಾಗಿ ನೀರು ಬೇಕು ಹಾಕಿ ತಡಿ ಅವ್ರು ಕೂಡ ಯಾಕೆ ಮತ್ತೆ ತಡಿಯೋದು ಸ್ವಲ್ಪ ಹಚ್ಬೇಕಾದ್ರೆ ನಾವು ಇಳಿಬಿಡಮಂತ ಕಸಿ ಮಾಡಿ ಮಾಡ್ರಿ ಒಲಿ ಸೊಕಸ ಏ ಬೋಣಿ ಚೆಕ್ ಮಾಡ್ರಿ ತಳ ಚೆಕ್ ಮಾಡ್ರಿ ಇಲ್ಲಿ ಬರ್ಲಿ ಇಲ್ಲಿ ದಂಡಿ ಬರ್ಲಿ ತೋಯ್ನ ಸ್ವಲ್ಪ ಜಗ್ಬಾರ್ದು ಸುಡುದ್ರಾಗ ಹಾಕ್ತೀವಿ ಇಮಾಮ್ ಜಬರ್ ಸೋಮ ಸರ್ ಇದು ಇಲ್ಲೇ ಡೊಂಕ್ ಆಗಿತ್ತು ಅಲ್ಲ ಇಂತ ಒಟ್ಟ ಕಾಲ ಗುಂಜಿ ಕಿಡಿ ಅನ್ನೋದು ಸಿರಾ ಪಾಯಸ ಹೊಟ್ಟೆದಾಗ ಆದಂಗೆ ಗಂಗಳ ಕತ್ತಿ ಬಿಡ್ಬಾರ್ದು ನೋಡಿ ಅಲ್ಲ ನೀರು ಹೆಂಗೆ ಹಾಕಿದಾಗ ಹಾಕೋ ಎಣ್ಣೆ ಮಾಸನ ಕಡೆ ಏನು ತಪ್ಪ ಇದು ಏನು ಇದು ದಾರ ಕಟ್ಟಿದಾಗ ನೀರಾವರಿ ನೀರಾವರಿ ಅಂತ
ಇದು ಹಿಂಗೆ ಪೂರ ಕಲ್ಲದಂಗ ಖರ್ಚಕ್ಕೆ ಬರ್ತಾ ನೋಡಮಂತ ರವೆ ಹಾಕಿಂದ ಹಿಂದಗಡೆ ಎಣ್ಣೆ ಬೇಕಾದ್ರೆ ಹಾಕಮಂತ ಬೇಡ ಬಿಡಮಂತ ಎಣ್ಣೆ ಹಾಕೊಡಿ ಸದ್ದ ಅಲ್ಲ ಈ ಸದ್ ಬೇಡ ನೋಡಮಂತ ತಿಟ್ಟು ಬಿಡು ತಾನೇ ಆರ್ತಾರೆ ಅದು ಎಣ್ಣೆ ಕಾಯ್ತಿತ್ತು ಇಟ್ಟತಿ ಒಲೆ ತೆಗೆದು ಹೊಟ್ಟೆಯಿಂದೆಲ್ಲ ಯಾವ್ದು ಕಳ್ಸಿ ಕಟ್ಕೊಂಡು ಉಪ್ಪು ಹಾಕಿ ಇಲ್ಲ ಖಾರ ಹಾಕ್ಬಾ ಒಲೆ ಮುಚ್ಚೂರು ಒಯ್ದ್ರು ನೋಡೋದನ್ನ ಕಡೆ ಇಲ್ಲೇ ತಿಳ್ತೀನಿ ನೋಡು ಏನಕ್ಕೆ ಅದಕ್ಕೆ ಇಲ್ಲ ಹ್ಞೂ ಈ ಟೇಸ್ಟ್ ನೋಡಿ ಉಪ್ಪು ಖಾರ ನೋಡಕತ್ತಾನೆ ಈ ಸತ್ ನೋಡಿ ಅಣ್ಣ ಏನು ಕಂಪಿದ್ರೆ ಹಾಕೋಣ ಕಲರ್ ಮಾಡಿ ಹಾಕಿ ನೋಡು ಕಲರ್ ಹಳದಿ ಕಲರ್ ಏನು ತುರ್ತಿ ಎಣಿತೋಲೆ ಎಣ್ಣಿಲ್ಲೇ ಐತಲ್ಲ ಕ್ಯಾನ್ ಎಣ್ಣೆ ತೊಗೊಂಡು ತಡಿ ಎಣ್ಣೆ ನೀನು ಎಲ್ಲಿ ನೋಡಿ ಎಲ್ಲಿ ಪತ್ತೆಲ್ಲ ಹೋಗ್ತದೆ ರವೆ ಯಾವುದು ಸಣ್ಣ ರವೆ ನೋಡೋದು ಹಾಕ್ತಾರೆ ಅಲ್ಲ ಸಗಮ್ಮ ಏನ್ ಮಾತಾಡ್ತಾನೆ ಮಾಡಿದ್ರೆ ಮಾಡೋಣ ಈಗ ಕೇಳ್ತೀನಿ ನಾಳೆ ಬರ್ತಾರೆ ಕಡೆ ಬರ್ತಾರೆ ಕೇಳ್ತೀನಿ ಮಾಡ್ತಾನ ಮೊನ್ನೆ ಪಕ್ಷದಲ್ಲಿ ಯಾರು ಮಾಡಿದ್ದಾರೆ ಇಲ್ಲ ನೀನೇ ಮಾಡಿದ್ದೀರ ಇಲ್ಲ ನಾಳೆ ಹೋಗಿ ಮಾಡಾಗತ್ತೆ ಅದೇ ಮಾಡಿ ಅದೇ ನಾವೇ ಅದೆಲ್ಲ ಮಾಡಿಬಿಟ್ಟು ಚೂಜಿ ಮಾಡ್ದೆ ನೀ ಮಾಡಕ್ಕೆ ಬರ್ತದೆ ನಿನಗೆ ಬರ್ತಾನೆ ತುನಿ ಮಗ ಮಾಡ್ತಾನೆ ನಾವು ಕಲ್ತೀವಿ ಮಾಡ್ತೀವಿ ಇಲ್ಲ ಏನು ಅಲ್ಲಿ ಮುಂದೆ ಗಣಪತಿ ಹೇಳಕತ್ತೀನಿ ಎಣ್ಣೆ ಹಾಕ್ಬಿಟ್ಟರು ಸಂಗಪ್ಪ ಶುರುವಿನ ಮತ್ತೆ ಎಣ್ಣೆ ಹಾಕೊಂಡು ಕಾಕ ಎಣ್ಣೆ ಹಾಕೊಂಡು ಹಾಕಂತ ಏನಪ್ಪ ಸಂಗಪ್ಪ ಲೆಕ್ಕನ ಹತ್ತಂಗಿಲ್ಲ ನೀರು ಇಡೋದಿಲ್ಲ ಆರದ್ದು ಬರೀ ನೀರು ಮಾತ್ರ ಚಲ್ ಇಟ್ಟು ಸಾಕು ಆ ಕಲರ್ ಈಗ ಮಣ್ಣಲ್ಲಿ ಹಾಕಿ ನೋಡು ನೀರ ಹಾಕಿದ್ನಿಲ್ಲ ಕಲರ್ ಎಲ್ಲ ಕಲರ್ ನೀರು ಹಾಕು ಯೂನಿಟ್ ಹಾಕಿ ಯಾರು ಬಾಳಕ್ಕೆ ಹಾಕು
ಹಿಂದಿನ ನಿಮ್ಮ ಇವನ ಮತ್ತೆ ನೀನು ಹಂಗೆ ಕುಡಿತಲ್ಲ ತೋರಿ ಎಣ್ಣೆ ಕರಗ ಉರಿ ಬಾಳದಕ್ಕೆ ನೀರು ಅದು ಉರಿ ಯಾವಾಗ ಕೈಗೆ ಆಗೈತಿ ನೋಡು ಹಾಕು ಎಲ್ಲರ ಮತ್ತೆ ನೋಡಿ ಹೇಳ್ತೀನಿ ಫುಲ್ ಮಾಡು ಬಣ್ಣ ಇಲ್ಲೇ ಹಾಕ್ತಿದ್ನಲ್ಲ ಅಲ್ಲೇ ಇಲ್ಲೇ ಹಾಕ್ತಿದ್ದೆ ಅಲ್ಲೇ ಅಲ್ಲೇ ಹಾಕ್ತಿದ್ದೆ ನೀ ಯಾಕೆ ಹಾಕಿದಂತ ಪುಲಕ ನೀರಾಗ ತಿರುಗವ ಹುಡುಗ ಕೊಟ್ಟು ಹಾಕು ನೀ ಹಾಕತ್ ನಾಳೆ ನಾವು ಕೊಟ್ಬಿಟ್ಟು ರಂಧ್ರಾಗ ನೀರು ಹಾಕ್ತಾನೆ ಹಾಳೆ ಅದು ಹಾಳೆ ಎತ್ತು ಬಿಡವ್ರೆ ಹಾಕೋಣ ಅಡಿ ಮತ್ತೆ ಒಂದು ಹಾಕಲ್ಲ ಮತ್ತೆ ಹುಡುಗ ಹಂಚಿದ್ದಂತ ಆಯ್ತು ಮಗ ಹಾಕು ಸೋನಿ ಅರ್ಧಡೆ ಮಾಡ್ರಿ ಸಾಕು ಸಾಕು ಸಾಕ್ತಾನೆ ಹೇಳಿ ಇಲ್ಲ ಹಾಗಾದ್ರೆ ಕಲೆ ಹಾಕ್ಲಿಂಗೆ ಬಿಟ್ಟು ಏನು ಕೊಡೋದು ಅದಕ್ಕೆ ಕಲರ್ ಆಗೈತಲ್ಲ ಹಾಂ ಹಿಂಗೆ ಬೇಕಂತ ಇದು ವಿಶೇಷ ನಿನ್ನಲ್ಲಿ 5 ಕಪ್ಪಿತ್ತು ಹೋಗು ಹಾಕಿಬಿಡು ಆ ಕಡೆ ಉಳಿಸ್ಬೇಡಿ ಏನು ಅವನೇನು ಉಳಿಸ್ತಿ ಹೋಗಿ ಹಾಳಿ ಹಂಗ ಒಳಗೋಗಿ ಒಳಗೋಗಿ ಆ ಕಡೆ ಹೋಗಿ ಬಿಡ ಹಾಳಿ ಒಳಗೋಗಿ ಒಂದ ಕಡೆ ಸೂರ್ಯನ ಮೈ ಹಂಗ ತಿರ್ಬೇಕು ಇಲ್ಲ ಮ್ಯಾಗಿಟ್ಟು ಹಾಕ್ಯಾರ ತಂದೆ ಏನೋ ಕರದ ದ್ರಾಕ್ಷಿ ಹಾಳೋದು ಒಂದು ಬೋಗ್ಸಿ ಇದಕ್ಕೆ ಹಾಕಿಲ್ಲ ಕೊಳಪ ಅಲ್ಲೇ ನಿನಗಿಂತ ಹಿಂದ್ ಕಲ್ತಾನೆ ಹಲೋ ನರೇ ಬಿಟ್ಟದು ಹತ್ತಿ ಕಡೆ ಬರ್ರಿ ಒಂದ್ ಬಗ್ಗೆ ನೀರು ಹಾಕ್ಬೇಕು ಅದೇ ನೀರು ಸಕ್ಕರೆನೇ ಎಲ್ಲ ಬರೋಬರಿ ತಲೆ ಕೆಲ್ಸಕ್ಕೆ ಹೋಗ್ಬೇಡ ನೀವು ಸುಮ್ಮ ಮಣ ಮಾಡಿ ಅವ್ರು ತೊಗೊಂಡು ಏನು ಮಾಡ್ತೀವಿ ಇದು ಸಾಕ್ರೆ ಅಲ್ಲ ಇದಕ್ಕೆ ಕರಗತಿ ಸದ ಆಗ್ತೇನೆ ಏನೆಲ್ಲ ಬರೋಬರಿ ಮತ್ತೇನೈತಿ ಅದಕ್ಕೆ ಸ್ವಲ್ಪ ಉರಿಕಂದ್ರೆ ಹೆಚ್ಚು ಮಾಡತ್ತಾನ ನೀನು ಹಂಗ ಗಂಟನಾಗತ್ತಲ್ಲ ಮಾಡ್ರ ಮಾಡಕತ್ತಾನ ಏನಿಲ್ಲ ಅದಕ್ಕೆ ಅಂತಾನ ಊರಾಗ ಅಡಿಗೆ ಮಾಡೋದ ಮೆಸೇಜ್ ನೀವು ಅವ್ರ ಕೊಡ್ತೀಯ ಅಲ್ವಾ ಮತ್ತೆ ನೀವು ಹೇಳಕತ್ತೀರ ಹೆಂಗ ಅಂತ ನೋಡಲ್ಲ ಮಾಮನ್ ಸಿರ ತಿಂದ್ರೆ ಗಂಡು ಹಿಡಿಬೇಕು ಎಲಕ್ ಬಿಡಿ ಇಲ್ಲಲ್ಲ ಎಲಗಿಲ್ಲ ಅದೇ ಇಲ್ಲ ಎರಡು ಇದಾಕಿಲ್ಲ ದಾಲ್ಚಿನ್ನಿ ದಾಲ್ಚಿನ್ನಿ ಓ ಸರಿಲ್ಲ ಅವ್ರೆ ನಿಮ್ಮೇ ತರಬೇಕು ಹೋಗಿ ನೋಡ್ರಿ ಸಾರಿ ಇಡ್ತೀವಿ ಅಂತ ಅಂದ ಕಡೆ ಹೌದು ಸ್ವಲ್ಪ ರಂಗ ಅಂತಾನ ದಾಲ್ಚೆ ಮಾಡೋದು ಏನಾಗ ಜಾಗ ಜಿಗಿಟ ಸರಿ ಒಳಗಿಲ್ಲ ಹೊಳಗಿಲ್ಲ ಸರಿ ನೀನು ಸರಿ ಪರ್ಸೆಂಟೇಜ್ ಸರಿಯೋ
ತಯಾರಿಬಿತ್ತು ಸರ್ ಸರಿ ಸರಿ ले बच्चा सर ले ಹಾಯ್ ಫ್ರೆಂಡ್ಸ್, ನಾನೀಗ ಮತ್ತೆ ಲಾಗ ಸ್ಟಾರ್ಟ್ ಮಾಡತ್ತೀನಿ. ಯಾರು ಏನೋ ತಿಳ್ಕೊಬೇಡ್ರಿ. ಅದರೊಳಗೆ ಒಂದು ಸ್ವಲ್ಪ ಮ್ಯೂಸಿಕ್ ಅದು ಇದು ಸೇರಿದ ಕಾರಣ ಗೋವಾಕ್ಕೆ ಬಂದಿಂದ ಈ ವಿಡಿಯೋದೊಳಗೆ ನಾನು ಶೇರ್ ಮಾಡಿ ಮಾತಾಡಕತ್ತೀನಿ. ಇದು ನಾವು ಗಣಪತಿಗೆ ಪ್ರಸಾದ ಮಾಡ್ತಿದ್ದ ದಿನ ನೋಡ್ರಿ. ಆ ದಿನ ಇದು ಮುಂಚೆ ಮನೆಗೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ವಲ್ಲ, ಜಾಸ್ತಿ ಪ್ರಮಾಣದಾಗ ಮಾಡಿಸ್ತೀರಿ ನೀವು. ಮನ್ಯಾಗ ಬೇಡ, ಹೊರಗಡೆ ಗಣಪತಿ ಅಂದ್ರೆ ಸಾರ್ವಜನಿಕ ಗಣಪತಿ ಇಟ್ಟಿರ್ತಾರೆ ನೋಡ್ರಿ. ಹಳ್ಳಿ ಅಂದ್ರೂ ಕೂಡ ಸಿಕ್ಕಾಪಟ್ಟೆ ಅವರು ರೋಣಿ ಕಡೆ ಒಂದೊಂದು ಗಣಪತಿ ಇಟ್ಟಿರ್ತಾರೆ. ಇದನ್ನ ಕೂಡ ಸಾಲಿ ಅಂದ್ರೆ ಗೋಮಾತೆ ಗುಡಿ ಅಂತ ಐತಿ, ಅಲ್ಲಿ ಇಟ್ಟಿರೋಂಥ ಗಣಪತಿಗೆ ನೀವು ಪ್ರಸಾದ ಮಾಡಿಸ್ರಿ. ಮನ್ಯಾಗ ಮಾಡಿಸಿದ್ರ ಪ್ರತಿಯೊಬ್ಬರನ್ನು ಕರಿಬೇಕಾಗತ್ತ. ಇಲ್ಲಿ ದಿನ ಹೆಂಗಿದ್ರು 5 ದಿನನೂ ಪ್ರಸಾದ ಮಾಡಿಸ್ತಾರ. ನೀವು ಇಲ್ಲೇನಾದ್ರೂ ಮಾಡಿಸಿದ್ರಿಯಪ್ಪ ಅಂತಂದ್ರೆ ತಾವಾಗೆ ಬಂದ್ಬಿಡ್ತಾರೆ ಜನ. ಮೈಕ್ನಾಗ ಹೇಳ್ಬಿಟ್ರ ಮನಿಗೆ ಅಂತಂದ್ರೆ ಯಾರು ಬರಕ್ ನೋಡಂಗಿಲ್ಲ ಜಾಸ್ತಿ, ಮತ್ತು ನೀವು ಅಡ್ಡಾಡ್ ಕರಿಬೇಕಾಗತ್ತಾ ಅಂತ ಹೇಳಿದ್ರೆ ನಮ್ಗೆ ಏನು ಅನ್ನಿಸ್ತಾ, ಹೌದಾ ನಾವು ಮನೆಗೆ ಮಾಡೋದಕ್ಕಿಂತ ಅಲ್ಲಿ ಗಣಪತಿ ಮುಂದೆ ಮಾಡಿಸಿದ್ರೆ ಪ್ರತಿಯೊಬ್ಬರನ್ನು ಊಟ ಮಾಡ್ತಾರಲ್ಲ, ಅಡುಗೆನೂ ಕೂಡ ವೇಸ್ಟ್ ಆಗಂಗಿಲ್ಲ ಅಂತ ಹೇಳಿ ಕೆಸಿ ಮತ್ತು ನಾವು ಅಲ್ಲೇ ಮಾಡಿಸಿದ್ವಿ ನೋಡ್ರಿ. ಎಲ್ಲನೂ ಭಾಳ ಚಂದ ಆಯ್ತು. ನಾವು ಕೂಡ ಎಲ್ಲದು ಅಂದ್ರೆ ಪಲಾವಿಗೆ ಏನು ಬೇಕು, ಸಿರಾಕ್ ಏನು ಬೇಕು, ಪ್ರತಿಯೊಂದು ಕೂಡ ಮುಂಚೆ ಒಬ್ಬರನ್ನ ಅಡುಗೆ ಮಾಡೋರನ್ನ ಕೇಳ್ಕೊಂಡು ಅವರ ಒಂದಿಷ್ಟು ಬಿಡ್ಲಾರ್ದಂಗೆ ಅವ್ರು ಇಷ್ಟ ಹೇಳಿದ್ರು ಕೂಡ ನಾವು ಜಾಸ್ತಿ ಪ್ರಮಾಣದಾಗ ತೊಗೊಂಬಂದು ಮಾಡಿದ್ವಿ. ಖುಷಿಲಿಂದ ಮಾಡಿದ್ವಿ. ಅದು ನಮ್ಮ ಮನೆಯವ್ರ ಕನಸಿತ್ತು. ಏನಪ್ಪ ಅಂತಂದ್ರೆ ನನಗೆ ಒಟ್ಟ ಹೆಣ್ಣೋ ಗಂಡೋ ಒಂದು ಮಗು ಆಗಬೇಕು ಆಗಿತ್ತಂತಂದ್ರೆ ನಾನು ಗಣಪತಿ ಒಳಗೆ ಪ್ರಸಾದ ಮಾಡಿಸ್ತೀನಿ ಅಂತ ಹೇಳ್ಕೇಸಿ ಅದಕ್ಕೋಸ್ಕರ ಅವರು ಫುಲ್ ನಮ್ಮ ಅಣ್ಣನೂ ಇರ್ಬೋದು ಮತ್ತು ನಮ್ಮ ಮನೆಯವರು ಇರ್ಬೋದು, ಅವರು ಕೂಡ ಆಯ್ತು ಸರಿ ಅಂದ್ಕೊಂಡು ಹೇಳಿದ ತಕ್ಷಣ ಎಲ್ಲ ಒಂದು ತಾಸಿನೊಳಗೇನೆ ಅರ್ಜೆಂಟ್ ಆಗಿಬಿಡ್ತೀರಿ. ಮುಂಚೆ ನಾವು ಮನ್ಯಾಗ ಮಾಡ್ಬೇಕು ಅಂದ್ಕೊಂಡು ಎಲ್ಲ ಪ್ರತಿಯೊಂದೂ ಕಟ್ ಮಾಡಕತ್ತಿದ್ದೀವಿ ಮನೆಯೊಳಗನೆ. ಆಮೇಲೆ ಇಲ್ಲಿ ಬೇಡ ಅಲ್ಲೇ ಮಾಡಿಬಿಡ್ರಿ, ನೀವು ಅಡುಗೆ ಮಾಡೋರು ಅವ್ರು ತಿಳ್ಕೊಂಡ್ರೆ 5-10 ಕಿಲೋ ಮಾಡಿಸ್ತಾರ ಅಂತೇಳಿ ಒಂದು ಪಾಕೆಟ್ ಅಂತ ಹೇಳೋಣ, ಅದು 26 kg ಇತ್ತು. ಇಲ್ಲಿ ಬೇಡ ಅಲ್ಲೇ ಅಂತ ಹೇಳೋಣ ಎಲ್ಲ ಪ್ರತಿಯೊಂದನ್ನು ಕೂಡ ನಾವು ಅಲ್ಲಿ ಸೆಟ್ಲ್ ಮಾಡಿ ನೀಟಾಗಿ ಮಾಡಿದ್ರು. ಅಡುಗೆ ಮಾಡೋರು ಕೂಡ ಭಾಳ ಚಂದ ಮಾಡಿದ್ರು. ಉಂಡೋರು ಪ್ರತಿಯೊಬ್ಬರು ಹೇಳ್ತಿದ್ರು ಚೆಂದಾಗಿತ್ತು, ಅಡುಗೆ ಕೂಡ ಟೇಸ್ಟ್ ಆಗಿತ್ತು ಅಂತ ಹೇಳಿ. ಮತ್ತು ನಾವು ಪಲಾವ್ ಮತ್ತು ಶೀರಾ ಮಾಡಿಸಿದ್ದೀವಿ ನೋಡ್ರಿ.
ಚಲೋ ಆಗಿತ್ತು. ನನಗೂ ಕೂಡ ಖುಷಿ ಅನ್ನಿಸ್ತು. ಮನ್ಯಾಗ ಮಾಡಿದಕ್ಕಿಂತ ಅಲ್ಲಿ ಮಾಡಿಸಿದ್ವಿ, ಎಲ್ಲರೂ ಪ್ರತಿಯೊಬ್ಬರು ಉಂಡ್ರಲ್ಲ, ಅದು ಎಲ್ಲದಕ್ಕಿಂತ ಖುಷಿ ಕೊಡ್ತು ನೋಡ್ರಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತೇಳಿ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೀವು ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಗೋವಾದ ವಿಡಿಯೋಗಳು ಕೂಡ ಬರ್ತಾವೆ, ಅದಕ್ಕೂ ಕೂಡ ನೋಡಿ ಸಪೋರ್ಟ್ ಮಾಡಿರಿ. ಬಾಯ್.